ಭೂಮಿ ಸುಧಾ. ಇದು ಭೂಮಿ ಸುಧಾ ಅಂತ ಹೇಳಿ ಇದ್ರೊಳಗಡೆನು ಎರೆಹುಳು ಹಾಕ್ತಾ ಇದ್ದೀನಿ. DNC 90. ಇದು DNC 99 ಅಂತ, ಇದಕ್ಕೂ ಎರೆಹುಳು ಹಾಕ್ತಾ ಇದ್ದೀನಿ. ಇದನ್ನ ಏನಕ್ಕಪ್ಪ ಮಾಡ್ತಾ ಇದೀವಿ ಅಂದ್ರೆ, ಇವರು ಕಂಪ್ನಿಯವರು ಏನೋ ಇವ್ರ ಬಿಸ್ನೆಸ್ಗೋಸ್ಕರ ರೈತರನ್ನ ಕನ್ಫ್ಯೂಸ್ ಮಾಡ್ತಾರ, ಎರೆಹುಳು ಉತ್ಪತ್ತಿ ಆಯ್ತದ ಇಲ್ವಾ ಅಂತ ಒಂದು ಪರೀಕ್ಷೆಗೋಸ್ಕರ ನನ್ನ ಜಮೀನ್ ಹತ್ರ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ 1 ನಿಮಿಷ ಬಿಟ್ಟು ಇದರಲ್ಲಿ ಯಾವುದ್ರಲ್ಲಿ ಎರೆಹುಳು ಸತ್ತೈತೆ, ಯಾವುದ್ರಲ್ಲಿ ಎರೆಹುಳು ಬದುಕೈತೆ ಅಂತ ನೋಡೋಣ. ದಯವಿಟ್ಟು ಏನಾರೇ ಆರ್ಗ್ಯಾನಿಕ್ ಪ್ರಾಡಕ್ಟಲ್ಲಿ ಎರೆಹುಳು ಸತ್ತಿಲ್ಲ ಅಂದರೆ ಧಾರಾಳವಾಗಿ ಎಲ್ಲ ರೈತರು ಇದನ್ನ ಭೂಮಿಗೆ ಹಾಕ್ಬೋದು. ನಾವು ಭೂಮಿ ಫಲವತ್ತತೆನೇ ಹೆಚ್ಚಿಸ್ಕೋಬೋದು. ಇವತ್ತು ಕೆಮಿಕಲ್ ಹಾಕಿ ನೂರಾರು ರೋಗಗಳು ಬರ್ತಾ ಇದ್ದಾವೆ. ಇವತ್ತು ಆರ್ಗ್ಯಾನಿಕ್ ಮಾಡಿ ಅಂತ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಸಾವಯವ ಕೃಷಿಗೆ ಜಾಸ್ತಿ ಹೆಚ್ಚಿನ ರೀತಿ ಒತ್ತು ಕೊಡ್ತಾ ಇದ್ದಾರೆ. ಅದೇ ರೀತಿ ಕೆಲವೊಂದು ಕಂಪ್ನಿಗಳು ಈ ಮಣ್ಣನ್ನ ಉಳಿಸ್ಬೇಕು, ಭಾರತ ದೇಶ ಮಣ್ಣನ್ನ ಉಳಿಸ್ಬೇಕಂತೇಳಿ ಆರ್ಗ್ಯಾನಿಕ್ ಕಂಪ್ನಿಗಳು ಸುಮಾರು ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದ್ದಾರೆ. ನೂರಾರು ಕಂಪ್ನಿಗಳವೆ, ನಮಗೂ ನೂರಾರು ಕಂಪ್ನಿಗಳು ಬಂದಿದ್ದು. ಆದರೆ ನಾನು ಇವತ್ತು ಈ ಕಂಪ್ನಿಯವ್ರ ಹತ್ರ ನೋಡಪ್ಪ ಇದನ್ನು ಬಳಸಬೇಕು ಅಂದರೆ ಎರೆಹುಳು ಸಾಯ್ತದ ಇಲ್ವಾ ನಾನೇ ಚೆಕ್ ಮಾಡಬೇಕು, ಸತವಾಗಿ ನೀನು ಏನೇ ಕೊಟ್ಟರು ಇದಾಗೋದಿಲ್ಲ ಅಂದ್ಬಿಟ್ಟು ಇವಾಗ ತಗೊಬಂದಿದ್ದೀನಿ. ಈ ಕಂಪ್ನಿಯವ್ರು ಬಂದವ್ರೆ, ಇದನ್ನು ನನ್ನ ಜಮೀನ್ ಹತ್ರ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ನೋಡೋಣ ಯಾವುದ್ರಲ್ಲಿ ಎರೆಹುಳು ಸತ್ತೈತೆ, ಯಾವುದ್ರಲ್ಲಿ ಎರೆಹುಳು ಬದುಕೈತೆ ಅಂತ ನೋಡೋಣ ಬನ್ನಿ ರೈತರೆ. ಇದು ವಾಟರ್ ಸಾಲ್ಯುಬಲ್ ಗೊಬ್ಬರ, ಅದರಲ್ಲಿ ಎರೆಹುಳು ಹಾಕಿದ್ದೀವಿ, ತೆಗಿತಾ ಇದ್ದೀನಿ. ಎರೆಹುಳು ಸಂಪೂರ್ಣವಾಗಿ ಒಂದೇ 1 ನಿಮಿಷಕ್ಕೆ ಎರೆಹುಳು ಸತ್ತೋಗಿದೆ, ಜೀವ ಆಡ್ತಾ ಇಲ್ಲ. ಇದು ಯೂರಿಯಾ ಒಳಗಡೆ ಎರೆಹುಳು ಹಾಕಿದೆ, ಇದರಲ್ಲೂ ಎರೆಹುಳು ಸತ್ತೋಗಿದೆ. ಇದು ಗ್ರ್ಯಾನ್ಯುವಲ್ಲು, ಇದ್ರೊಳಗಡೆನೂ ಎರೆಹುಳು ಹಾಕಿದೆ ನೋಡಿ. ಒಂದೇ 1 ನಿಮಿಷಕ್ಕೆ ಎರೆಹುಳು ಸತ್ತೋಗೈತೆ. ಇವಾಗ ಆರ್ಗ್ಯಾನಿಕ್ ಕ್ರಾಪ್ ಸುಧದಲ್ಲಿ ಹಾಕಿದ್ದೀನಿ, ತೆಗಿತಾ ಇದ್ದೀನಿ ಅದನ್ನ. ನೋಡಿ ಎರೆಹುಳ ಜೀವಂತವಾಗಿ ಹರಿದಾಡ್ತಾವೆ ಇದರಲ್ಲಿ. ಎರೆಹುಳು ಇದರಲ್ಲಿ ಯಾವುದೇ ಕಾರಣದಲ್ಲೂ ಸತ್ತಿಲ್ಲ. ನೀವು ಅಬ್ಸರ್ವೇಷನ್ ಮಾಡಬೇಕು, ಎರೆಹುಳು ಇಲ್ಲಿ ನೋಡಿ ಓಡಾಡ್ತಾ ಇದ್ದಾವೆ.